ಸಹಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ, ಕೃಷಿ ವಿಸ್ತರಣಾ ವಿಭಾಗ, ಕೃಷಿ ಸಲಹಾ ಸೇವೆಗಳು ಎಂಬ ಕೋರ್ಸ್ ಅಡಿಯಲ್ಲಿ ಆಯೋಜಿಸಿರುವ ಆಹಾರದ ಸಮತೋಲನ ಆರೋಗ್ಯದ ಹಾದಿ ಎಂಬ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಚರಣ್ಯ ವಿ, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ. ಇಂದು ನಮ್ಮ ಜೊತೆ ಇದ್ದಾರೆ ಆಹಾರ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರುತಿ ಮಾಮ್ರವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ವಾಗತಗಳನ್ನು. ಇತ್ತೀಚಿನ ದಿನಗಳಲ್ಲಿ ನೋಡುವುದಾದರೆ ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳುಗಳಲ್ಲಿ ಅಥವಾ ವಯಸ್ಕರಲ್ಲಿ ಅತಿ ಹೆಚ್ಚಾದ ಕಾಯಿಲೆಗಳು ಕಾಡುವುದನ್ನು ನೋಡಬಹುದಾಗಿದೆ. ಇದಕ್ಕೆ ಕಾರಣ ಏನು ಮ್ಯಾಮ್, ಹಾಗೂ ನಿಮ್ಮ ಅಭಿಪ್ರಾಯ ಅದು ಏನು ಮ್ಯಾಮ್? ಈಗಿನ ಮಕ್ಕಳಲ್ಲಿ ಜಾಸ್ತಿ ನಮಗೆ ಕಾಣಿಸುವಂತ ಸಮಸ್ಯೆಗಳೇನಂತ ಅಂದ್ರೆ, ಒಂದು ಮೊದಲನೇದಾಗಿ ಒತ್ತಡ. ಅವರಿಗೆ ಒತ್ತಡ ಜಾಸ್ತಿ ಇರುತ್ತೆ ಈಗಿನ ಜನರೇಷನ್ ಮಕ್ಕಳಿಗೆ. ಈಗ ಅವ್ರದ್ದು ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ಏನೋ ಪ್ರತಿಯೊಂದು ಇದಕ್ಕೂ ಒತ್ತಡದ ಸಮಸ್ಯೆ ಜಾಸ್ತಿ ಕಾಣಿಸುತ್ತೆ. ಮತ್ತೆ ಆ ತರ ನೋಡಿದ್ರೆ ಅವ್ರಿಗೆ ಆಮೇಲೆ ಅಡಿಕ್ಟ್ ಇರ್ತಾರೆ, ಡ್ರಗ್ ಅಡಿಕ್ಟ್ ಆಗಿರ್ಬೋದು, ಬೇರೆ ತರದ್ದು ಏನಾದ್ರೂ ಸೇವನೆಗಳ ಅಂದ್ರೆ ಕೆಟ್ಟ ಹವ್ಯಾಸಗಳನ್ನು ಜಾಸ್ತಿ ಇರುತ್ತೆ. ಆಮೇಲೆ ಅವ್ರಿಗೆ ಸ್ಕ್ರೀನ್ ಟೈಮಿಂಗು ಜಾಸ್ತಿ ಬಳಸೋದ್ರಿಂದ ನಿದ್ದೆನೂ ಸರಿಯಾಗಿ ಮಾಡೋದಿಲ್ಲ. ಸೊ ಇದರಿಂದೆಲ್ಲಾನು ಏನಾಗುತ್ತೆ ಅಂದ್ರೆ ಅವ್ರ ಆಹಾರದಲ್ಲಿ ಸಮಸ್ಯೆ ಆಗುತ್ತೆ. ಇದನ್ನ ಮೊದಲನೇದಾಗಿ ನಾವು ಸರಿ ಮಾಡ್ಕೋಬಹುದು. ಹೇಗಂದ್ರೆ, ಮೊದಲನೇದು ಒಂದು ಸಮತೋಲನ ಆಹಾರ ಸೇವನೆ ಇರಬೇಕು, ಆನಂತರ ಮೆಡಿಟೇಷನ್ ಮಾಡಬೇಕು, ಆಮೇಲೆ ಯೋಗ ಎಲ್ಲ ಮಾಡ್ತಾ ಇರಬೇಕು. ಈ ತರ ಎಲ್ಲ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ಅವ್ರಿಗೆ ಸ್ವಲ್ಪ ಏನಂದ್ರೆ ತೊಂದರೆಗಳನ್ನ ಹೋಗ್ಲಾಡಿಸ್ಕೋಬಹುದು. ಹಾಗಾದ್ರೆ ಸಮತೋಲನವಾದ ಆಹಾರ ಅಂದ್ರೆ ಏನು? ಸಮತೋಲನ ಆಹಾರ ಅಂತ ಅಂದ್ರೆ ನಮ್ಮ ದೇಹದ ಆರೋಗ್ಯಕ್ಕೆ, ಬೆಳವಣಿಗೆಗೆ ಮತ್ತು ಶಕ್ತಿಗೆ ಬೇಕಾಗಿರುವಂತ ಎಲ್ಲ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವಂತ ಆಹಾರವನ್ನ ನಾವು ಸಮತೋಲನ ಆಹಾರ ಅಂತ ಕರಿತೀವಿ. ಈ ಸಮತೋಲನ ಆಹಾರವನ್ನ ನಾವು ಪ್ರತಿದಿನ ಹೇಗೆ ಸೇವಿಸಬೇಕು ಅಥವಾ ಹೇಗೆ ಇದ್ ಮಾಡ್ಬೇಕು ಅಂತಂದ್ರೆ, ಅದಕ್ಕೆ ಒಂದು ICMR ಇಂದ ಆಹಾರ ಗೋಪುರ ಅಥವಾ ಫುಡ್ ಪಿರಮಿಡ್ ಅನ್ನ ಅವರು ಕೊಟ್ಟಿದ್ದಾರೆ. ಆಹಾರ ಗೋಪುರ ಅಥವಾ ಫುಡ್ ಪಿರಮಿಡ್ ಪ್ರಕಾರ ಅದು ಪಿರಮಿಡ್ ಆಕಾರದಲ್ಲಿ ಇರೋದ್ರಿಂದ ಅದನ್ನ ಕೆಳಗಡೆ ಇರುವಂತ ಪದಾರ್ಥಗಳು, ಅಂದ್ರೆ ಕೆಳಗಡೆ ಇರುವಂತದ್ದು ಯಾವುದು ಅಂತಂದ್ರೆ ತರಕಾರಿಗಳು ಮತ್ತು ಹಣ್ಣುಗಳು, ಅದನ್ನ ನಾವು ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಅದ ನಂತರ ಇರೋದು ಏಕದಳ ಧಾನ್ಯಗಳು ಮತ್ತು ಸಿರಿಧಾನ್ಯಗಳು. ಏಕದಳ ಧಾನ್ಯಗಳು ಅಥವಾ ಸಿರಿಧಾನ್ಯಗಳನ್ನ ನಾವು ಹಣ್ಣು ಮತ್ತು ಆಹಾರಗಳಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಅದನ್ನು ಜಾಸ್ತಿನೇ ಸೇವಿಸಬೇಕಾಗುತ್ತೆ. ಅದ ನಂತರ ಇರೋದು ಏನಂದ್ರೆ ಪಿರಮಿಡ್ ಶೇಪ್ ಅಲ್ಲಿ ಇರೋದ್ರಿಂದ ಅದ ನಂತರ ಇರೋದು ಹಾಲಿನ ಪದಾರ್ಥಗಳು, ಅಥವಾ ಅದನ್ನ ನಾವು ಹಾಲಿನ ಪದಾರ್ಥಗಳನ್ನ ಈಗ ಸಸ್ಯಾಹಾರಿಗಳು ಸೇವನೆ ಮಾಡೋದ್ರಿಂದ ಅದನ್ನ ಮಾಂಸ ಮತ್ತು ಮಾಂಸದ ಪದಾರ್ಥಗಳನ್ನು ಸಹಿತ ಅದರಲ್ಲಿ ಸೇವನೆ ಮಾಡಬಹುದು. ಅದ ನಂತರ ಲಾಸ್ಟ್ ಪಿರಮಿಡ್ ಅಲ್ಲಿರೋ 4ನೇ ಭಾಗದಲ್ಲಿ ಇರುವಂತದ್ದು ಎಣ್ಣೆ, ಕೊಬ್ಬು ಅಥವಾ ಕೊಬ್ಬಿನಾಂಶದ ಪದಾರ್ಥಗಳು, ಸಕ್ಕರೆ ಇರ್ಬೋದು ಅಥವಾ ಇತರ ಇರೋ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕು. ಪಿರಮಿಡ್ ಆಕಾರದಲ್ಲಿ ಇರೋದ್ರಿಂದ ಅದನ್ನ ಪ್ರಮಾಣನ ನಾವು ಕಡಿಮೆ ಮಾಡ್ತಾ ಹೋಗಿ ಕೊನೆಗೆ ಇರುವಂತ ಎಣ್ಣೆ ಪದಾರ್ಥಗಳನ್ನ ನಾವು ಸ್ವಲ್ಪ ಕಡಿಮೆ ಇದರಲ್ಲಿ ಸೇವನೆ ಮಾಡಬೇಕಾಗತ್ತೆ. ಹಾಗಾದ್ರೆ ತರಕಾರಿಗಳನ್ನಾಗಿರ್ಬೋದು, ಧಾನ್ಯಗಳನ್ನಾಗಿರ್ಬೋದು ಒಂದು ದಿನಕ್ಕೆ ಎಷ್ಟು ಗ್ರಾಮ್ ಅಥವಾ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕಾಗುತ್ತೆ ಮ್ಯಾಮ್ ನಾವು? ICMR ರೆಕಮೆಂಡೇಶನ್ ಪ್ರಕಾರ ಪ್ರತಿದಿನ ಯಾವುದೇ ವ್ಯಕ್ತಿಯು ಎಷ್ಟು ಸೇವಿಸಬೇಕಂದ್ರೆ, ಮೊದಲನೇದಾಗಿ ಬಂದ್ರೆ ನಾವು ತರಕಾರಿಗಳಿಗೆ ಬಂತಂದ್ರೆ 400 ಗ್ರಾಮ್ ಅಷ್ಟು ತರಕಾರಿಗಳನ್ನ, 400 ರಿಂದ 500 ಗ್ರಾಮ್ ಅಷ್ಟು ತರಕಾರಿಗಳನ್ನ ಸೇವನೆ ಮಾಡಬೇಕು. ಆಮೇಲೆ ಹಣ್ಣುಗಳು ಅಂತ ಬಂದ್ರೆ 100 ಗ್ರಾಮ್ ಹಣ್ಣುಗಳನ್ನ ಪ್ರತಿ ದಿನಾನು ಸೇವನೆ ಮಾಡಬೇಕು. ಅದ ನಂತರ ಏಕದಳ ಧಾನ್ಯಗಳಿಗೆ ಬಂದ್ರೆ, ಏಕದಳ ಧಾನ್ಯಗಳು ಅಥವಾ ಸಿರಿಧಾನ್ಯಗಳನ್ನ 250 ಗ್ರಾಮ್ ಇಂದ 300 ಗ್ರಾಮ್ ವರೆಗೂ ಒಬ್ಬ ವ್ಯಕ್ತಿ ಪ್ರತಿದಿನ ಸೇವನೆ ಮಾಡಬೇಕು. ಆಮೇಲೆ ಹಾಲಿನ ಪದಾರ್ಥಗಳನ್ನ 300 ml ಅಷ್ಟು ಪ್ರತಿದಿನ ಸೇವನೆ ಮಾಡಬೇಕು. ದ್ವಿದಳ ಧಾನ್ಯಗಳಂತಂದ್ರೆ 85 ಗ್ರಾಮ್ನಷ್ಟು, 85ರಿಂದ ಅಥವಾ 100 ಗ್ರಾಮ್ ವರೆಗೂ ಸಹಿತ ರೆಕಮೆಂಡೇಶನ್ ಇರೋದು, ಅದನ್ನ ದ್ವಿದಳ ಧಾನ್ಯಗಳನ್ನ ಸೇವನೆ ಮಾಡಬಹುದು. ಆಮೇಲೆ ಕೊಬ್ಬು ಅಂದ್ರೆ ಎಣ್ಣೆನ 25 ಗ್ರಾಮ್ಗಿಂತ ಜಾಸ್ತಿ ಒಂದು ದಿನಕ್ಕೆ ಬಳಸಬಾರದು ಅದನ್ನ. ಆಮೇಲೆ ಕೊಬ್ಬಿನಾಂಶಗಳದ್ದು ರೆಕಮೆಂಡೇಶನ್ ಇರೋದು ಎಷ್ಟು ಅಂದ್ರೆ 35ರಿಂದ 40 ಗ್ರಾಮ್ ಅಷ್ಟು ರೆಕಮೆಂಡೇಶನ್ ಇದೆ. ಪ್ರತಿದಿನ ಯೂಸ್ ಮಾಡಬೇಕು. ನಾವು ಪ್ರತಿದಿನ ಪ್ರಿಪೇರ್ ಮಾಡೋ ಪದಾರ್ಥಗಳಲ್ಲಿ ಈಗ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ ಆಗಿರ್ಬೋದು ಅಥವಾ ರಾತ್ರಿ ಊಟಕ್ಕೆ, ಈಗ 4 ಏನಿದೆ ಫುಡ್ ಪಿರಮಿಡ್ ಅಲ್ಲಿ ಇರೋ 4 ಭಾಗದಿಂದ ಪ್ರತಿಯೊಂದು ಭಾಗದಿಂದನೂ ಅಷ್ಟೇ ರೆಕಮೆಂಡೇಶನ್ ಅಷ್ಟು ತಗೊಂಡು ನಾವು ಆಹಾರವನ್ನ ತಯಾರಿಸಿದ್ರೆ ನಾವು ಪ್ರತಿದಿನನೂ ಸಮತೋಲನ ಆಹಾರವನ್ನ ಸೇವನೆ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಸಮತೋಲನ ಆಹಾರ ಎಂದರೇನು ಎಂದು ಸವಿವರವಾಗಿ ವಿವರಿಸಿದ ಶ್ರುತಿ ಮ್ಯಾಮ್ ರವರಿಗೆ ಧನ್ಯವಾದಗಳು. ಎಲ್ಲರೂ ಸಮತೋಲನವಾದ ಆಹಾರವನ್ನು ಸೇವಿಸಿ ಆರೋಗ್ಯದ ಹಾದಿಯನ್ನು ಹಿಡಿಯಿರಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ.